ಕೆಡಿ ಸಿನಿಮಾ ರಿಲೀಸ್ ಆಗಿದ್ದು ರಕ್ಷಿತಾ ಪ್ರೇಮ್ ಕುಟುಂಬ ಸಮೇತ ಸಿನಿಮಾ ವೀಕ್ಷಿಸಿದ್ರು. ಕೆಜಿ ರಸ್ತೆಯ ನರ್ತಕಿ ಚಿತ್ರಮಂದಿರದಲ್ಲಿ ರಕ್ಷಿತಾ ಪ್ರೇಮ್, ಪುತ್ರ ಸೂರ್ಯ ಹಾಗೂ ಸಹೋದರ ರಾಣಾ ಸಿನಿಮಾ ವೀಕ್ಷಿಸಿದ್ದಾರೆ. ಈ ವೇಳೆ ನಾಯಕಿ ರೀಶ್ಮಾ ನಾಣಯ್ಯ ಹಾಗೂ ಧ್ರುವ ಅದ್ದೂರಿ ಮೆರವಣಿಗೆ ಜೊತೆಗೆ ಥಿಯೇಟರ್ಗೆ ಎಂಟ್ರಿ ಕೊಟ್ಟರು. ಕೆಡಿ ಸಿನಿಮಾವನ್ನ ನಟ ಧ್ರುವ ಕುಟುಂಬಸ್ಥರು ವೀಕ್ಷಣೆ ಮಾಡಿದ್ರು. ಫ್ಯಾನ್ಸ್ ಶೋನಲ್ಲಿ ಸರ್ಜಾ ಪತ್ನಿ ಹಾಗೂ ತಾಯಿ ಸಿನಿಮಾವನ್ನು ವೀಕ್ಷಿಸಿದ್ದಾರೆ. ಈ ವೇಳೆ ಮಾತನಾಡಿದ ಧ್ರುವ ಪತ್ನಿ, ಇಂದು ಫ್ಯಾನ್ಸ್ ಶೋನಲ್ಲಿ ಫ್ಯಾನ್ಸ್ ಜೊತೆ ಸಿನಿಮಾ ವೀಕ್ಷಣೆ ಮಾಡಿದ್ದೇವೆ. ಕೆಡಿ ಫಸ್ಟ್ ಹಾಫ್ ಚೆನ್ನಾಗಿದೆ. ಧ್ರುವ ಯಾವುದೇ ಸಿನಿಮಾ ಮಾಡಿದ್ರೂ ನನಗಿಷ್ಟ. ಪ್ರೇಮ್ ಅವರ ಡೈರೆಕ್ಷನ್ ಕೂಡ ಇಷ್ಟ. ಸಿನಿಮಾ ದೊಡ್ಡ ಯಶಸ್ಸು ಗಳಿಸಲಿದೆ ಅಂತ ಹೇಳಿದ್ರು. ಕೊಪ್ಪಳದ ಹುಲಿಗೆಮ್ಮ ದೇವಿ ಹುಂಡಿ ಎಣಿಕೆ ನಡೆಸಲಾಗಿದ್ದು 35 ದಿನಗಳಲ್ಲಿ ಬರೋಬ್ಬರಿ 91,96,760 ರು ಭಕ್ತರ ಕಾಣಿಕೆ ಸಂಗ್ರಹವಾಗಿದೆ. 160 ಗ್ರಾಂ ಕಚ್ಚಾ ಬಂಗಾರ, 7 ಕೆಜಿ ಕಚ್ಚಾ ಬೆಳ್ಳಿ ದೇವಿಗೆ ಸಲ್ಲಿಕೆಯಾಗಿದೆ. ದೇವಸ್ಥಾನದ ಆಡಳಿತ ಮಂಡಳಿ, ಪೊಲೀಸ್ ಹಾಗೂ ಸಿಸಿ ಕ್ಯಾಮೆರಾ ನಿಗಾದಲ್ಲಿ ಹುಂಡಿ ಎಣಿಕೆ ಮಾಡಲಾಗಿದೆ. ಚಿಕ್ಕೋಡಿಯಲ್ಲಿ 24/7 ಬಾರ್ ಓಪನ್ ಮಾಡಿ ಬಾರ್ ಮಾಲೀಕರಿಂದಲೇ ಕಾನೂನು ಉಲ್ಲಂಘನೆ ಮಾಡಲಾಗಿದೆ. ಅನುಶ್ರೀ ಪೆಗ್ ಬಾರ್ ಮಾಲೀಕರು ಬಾರ್ ಮುಂದೆಯಿಂದ ಬಾಗಿಲು ಮುಚ್ಚಿದ್ರು. ಆದರೆ ಹಿಂಬದಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಬಾಲಕನ ಮೂಲಕ ಪ್ರಯಾಣಿಕರೊಬ್ಬರ ಬ್ಯಾಗ್ ಎಗರಿಸಲು ಕಳ್ಳಿಯೊಬ್ಬಳು ಪ್ರಯತ್ನಿಸಿದ್ದಾಳೆ. ಈ ಘಟನೆ ಬೆಳಗಾವಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಪ್ರಯಾಣಿಕರೊಬ್ಬರು ತಮ್ಮ ಬ್ಯಾಗ್ ಅನ್ನು ಇಟ್ಟು ಶೌಚಾಲಯಕ್ಕೆ ಹೋದಾಗ ಕಳ್ಳಿಯೋರ್ವಳು ತನ್ನ ಜೊತೆಗಿದ್ದ ಪುಟ್ಟ ಬಾಲಕನ ಕಡೆಯಿಂದ ಬ್ಯಾಗ್ ಎಗರಿಸುವ ಪ್ರಯತ್ನ ಮಾಡಿದ್ದಳು. ಬಳಿಕ ಅಲ್ಲಿದ್ದ ಪ್ರಯಾಣಿಕರು ಪೊಲೀಸರಿಗೆ ವಿಷಯ ತಿಳಿಸಿದ ಮೇರೆಗೆ ಪೊಲೀಸರು ಆಕೆಯನ್ನು ವಶಕ್ಕೆ ಪಡೆದಿದ್ದಾರೆ. ಪ್ರೀ ವೆಡ್ಡಿಂಗ್ ಶೂಟ್ಗೆ ವಧುವನ್ನ ಕರೆತರಲು ಹೋಗ್ತಿದ್ದವರ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ. ಈ ದಾರುಣ ಘಟನೆ ಹಾಸನದ ಮೂಗಲಿ ಗ್ರಾಮದಲ್ಲಿ ನಡೆದಿದೆ. ಮನು ಮೃತ ದುರ್ದೈವಿ. ಮೇ 10, 2026ರಂದು ಮೃತ ಮನುಗೆ ಆಲೂರು ತಾಲೂಕಿನ ಯುವತಿ ಜೊತೆ ಮದುವೆ ನಿಶ್ಚಯವಾಗಿತ್ತು. ಹೀಗಾಗಿ ಮನು ಪ್ರೀ ವೆಡ್ಡಿಂಗ್ ಶೂಟ್ಗೆ ವಧುವನ್ನು ಕರೆತರಲು ಕಾರಿನಲ್ಲಿ ಹೋಗುತ್ತಿದ್ದ. ಕಾರು ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಮನು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಮದುವೆ ಸಂಭ್ರಮದ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದ್ದು ಮನು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿತ್ರದುರ್ಗ ಜಿಲ್ಲೆಯ ಚಿಕ್ಕಜಾಜೂರು ಠಾಣೆಯಲ್ಲಿ ಪಿಎಸ್ಐ ನೇತ್ರಾವತಿ ಸಿಬ್ಬಂದಿಗೆ ಬಿಸಿಲಿನಲ್ಲಿ ನಿಲ್ಲಿಸಿ ಶಿಕ್ಷೆ ನೀಡಿದ್ದರು. ಈ ಘಟನೆ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾದ ನಂತರ ಇಲಾಖೆ ತಕ್ಷಣ ಕ್ರಮ ಕೈಗೊಂಡಿದೆ. ಆರಂಭದಲ್ಲಿ ಅವರನ್ನು ತಾತ್ಕಾಲಿಕವಾಗಿ ವರ್ಗಾವಣೆ ಮಾಡಲಾಗಿತ್ತು. ಬಳಿಕ ಪೂರ್ವ ವಲಯದ ಐಜಿಪಿ ಆದೇಶದಂತೆ ಭರಮಸಾಗರ ಠಾಣೆಗೆ ವರ್ಗಾವಣೆಗೊಳಿಸಲಾಗಿದೆ. ಅವರ ಸ್ಥಳಕ್ಕೆ ಗಾದಿಲಿಂಗಪ್ಪ ಅವರನ್ನು ಹೊಸ ಪಿಎಸ್ಐ ಆಗಿ ನೇಮಕ ಮಾಡಲಾಗಿದೆ. ಈ ಬಾರಿಯೂ ಆಂಧ್ರಪ್ರದೇಶದ ತಿರುಪತಿ ತಿರುಮಲಕ್ಕೆ ನಂದಿನಿ ತುಪ್ಪ ಪೂರೈಸಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಟಿಟಿಡಿ ಜೊತೆಗೆ ದೊಡ್ಡ ಒಪ್ಪಂದವೊಂದನ್ನು ಮಾಡಿಕೊಂಡಿದೆ. ಮುಂದಿನ 6 ತಿಂಗಳ ಕಾಲ ಸುಮಾರು 20 ಲಕ್ಷ ಕೆಜಿ ತುಪ್ಪವನ್ನು ಸರಬರಾಜು ಮಾಡಲು ಒಪ್ಪಂದ ಮಾಡಿಕೊಳ್ಳಲಾಗಿದ್ದು, ಪ್ರತಿನಿತ್ಯ ತಿರುಪತಿಗೆ 11 ಟನ್ ನಂದಿನಿ ತುಪ್ಪ ಸರಬರಾಜು ಮಾಡಲಾಗುತ್ತೆ. ಟಿಟಿಡಿಯಿಂದ 136 ಕೋಟಿ ರೂಪಾಯಿಗೆ ಬಮೂಲ್ ಟೆಂಡರ್ ಪಡೆದಿದೆ. ನಿನ್ನೆ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಮೊದಲ ಹಂತದಲ್ಲಿ ತುಪ್ಪ ಸರಬರಾಜುಗೆ ಚಾಲನೆ ನೀಡಿದ್ರು. ರಾಮಯ್ಯ ಬ್ಯಾಕ್ ಗೇಟ್ನಲ್ಲಿ ಭಾರೀ ಮಳೆಗೆ ಡೆಲಿವರಿ ಬಾಯ್ ವಾಹನದ ಮೇಲೆ ಕರೆಂಟ್ ಕಂಬ ಬಿದ್ದು ಆತ ಸಿಲುಕಿಕೊಂಡಿದ್ದ. ಆದರೆ ಡೆಲಿವರಿ ಬಾಯ್ ಪವಾಡದಂತೆ ಪಾರಾಗಿದ್ದಾನೆ. ಈ ವೇಳೆ ಆತನ ಕಾಲಿಗೆ ಗಾಯವಾಗಿದ್ದು ಕಂಬದಡಿ ಸಿಲುಕಿದ್ದ ದ್ವಿಚಕ್ರ ವಾಹನ ಕೂಡ ಹಾನಿಯಾಗಿದೆ. ರಾಜ್ಯದಲ್ಲಿನ ಸಿಎಂ ಕುರ್ಚಿ ಕದನಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಸಿಎಂ ಸ್ಥಾನದ ಬದಲಾವಣೆ ಇಲ್ಲ, ಸಮಯ ಬಂದಾಗ ಸೂಕ್ತ ನಿರ್ಧಾರ ಮಾಡ್ತೀವಿ ಎಂದು ಖರ್ಗೆ ಹೇಳಿದ್ದಾರೆ. ರಾಜ್ಯದಲ್ಲಿ ಸದ್ಯ ಮುಖ್ಯಮಂತ್ರಿಗಳಿದ್ದಾರೆ, ಹೀಗಾಗಿ ಈ ವಿಚಾರ ಬರೋದೇ ಇಲ್ಲ. ಸಿಎಂ ಬದಲಾವಣೆ ಬಂದ್ರೆ ಸೋನಿಯಾ, ರಾಹುಲ್ ಗಾಂಧಿ ನಾವು ಚರ್ಚೆ ಮಾಡ್ತೇವೆ. ಸಿಎಂ ಬದಲಾವಣೆ ಬಗ್ಗೆ ಇನ್ನೂ ಸಮಯವಿದೆ, ಆ ಸಮಯ ಬಂದ ಮೇಲೆ ನೋಡೋಣ ಎಂದು ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ.